ಈಗ ಈ ಭಾವಚಿತ್ರ ಹರಿದು ಹಾಕಿದ ಮೇಲಂತೂ ನಾವು ದೂರು ಕೊಟ್ಟು ಬಂದ ಮೇಲೆ ನೀವೇನಾನ ಇನ್ನು ಇದನ್ನೇ ಮುಂದುವರಿಸಿದ್ರೆ ನಿಮ್ಮ ಮೇಲೆ ರೌಡಿ ಸೀಟ್ರು ಮಾಡ್ತೀನಿ, ಸುಮ್ಮನೆ ನಿಮಗೆ ಕೇಸ್ ಮಾಡಿ ಒಳಗೆ ಹಾಕ್ಸ್ತೀರಿ, ರೌಡಿ ಸೀಟ್ರು ಮಾಡ್ತೀರಿ ಅಂತ ಅಲ್ಲ ಅನೇಕ ಹುಡುಗರಿಗೆ ಬೆದರಿಕೆ. ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವಾಗಿ ಸಂವಿಧಾನ ಶಿಲ್ಪಿಗೆ, ಶಾಹು ಮಹಾರಾಜರಿಗೆ, ಕೊಲ್ಲಾಪುರದ ಜನರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಮೀಸಲಾತಿ ಕೊಟ್ಟಂತ ದೊರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಇಲ್ಲಿ ಭಾವಚಿತ್ರವನ್ನು ಹಾಕಿದ್ದೀರಿ. ಇದು ವರ್ಷ ಪೂರ್ತಿ ನಾವು ಇಟ್ಕೊಂಡಿದ್ದೀರಿ. ವರ್ಷ ಪೂರ್ತಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀರಿ. ನಾವು ಅವ್ರನ್ನ ದೇವರು ಅಂತಲೇ ಪೂಜೆ ಮಾಡೋದು. ನಾವು ಬೆಳಗ್ಗೆ ಎದ್ದು ಬಂದ ತಕ್ಷಣ ಅವ್ರ ಮುಖ ನೋಡಿಕೊಂಡು ಮತ್ತೆ ಇದು ಮಾಡ್ಕೊಂಡು ಹೋಗ್ತೀರಿ. ಈ ಮಂಜುನಾಥ ರೆಡ್ಡಿ ಅಂತವರು ಈ ಬ್ಯಾನರ್ ಇಲ್ಲಿ ಇರೋದು ಭಾವಚಿತ್ರನ ಹರಿದು ಚಾಕನಿಂಕ ಕೊಯ್ದು ಕಾಲಲ್ಲಿ ತುಳಿದು ಎತ್ಕೊಂಡು ಹೋಗಿ ಅಲ್ಲಿ ಬಿಸಾಕಿದ್ದಾರೆ ಶೌಚಾಲಯ ಹತ್ರ. ಅದನ್ನು ನನಗೆ ಗೊತ್ತಾದ ಮೇಲೆ, ನನ್ನ ಗಮನಕ್ಕೆ ಬಂದ ಮೇಲೆ ಅವರು ಮನೆ ಹತ್ರ ಹೋಗಿ ನಾನು ಕೇಳಿದ್ದಕ್ಕೆ, ಮಂಜುನಾಥ ರೆಡ್ಡಿ ಅವರೇ ಯಾಕೆ ಈ ರೀತಿ ನೀವು ಮಾಡಿದ್ರಿ ಅಂದಿದ್ದಕ್ಕೆ, ನೀನು ಯಾರು ಕೇಳೋಕ್ಕೆ, ಜಾತಿನಿಂದಲೇ ಮಾಡಿ ಇದು ಮಾಡಿ ನಿನ್ನ ಯಾರು ಹಾಕು ಅಂತ ಹೇಳಿದ್ರು. ಏನೇನೋ ಕೆಟ್ಟವಾಗಿ ಅನೇಕ ಶಬ್ದಗಳನ್ನು ಬೈದು ಬಿಟ್ಟು ಇದಂದಾಗ ಇವೆಲ್ಲ ನಿನಗೆ ಸುತ್ತ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಅಪ್ಪನ ಮನೆ ಹತ್ರ ಇಟ್ಟಿಲ್ಲ, ನಾನು ಸರ್ಕಾರಿ ಜಾಗದಲ್ಲಿ ಇಟ್ಟಿದ್ದೀನಿ. ನಿಮ್ಮದಲ್ಲ ಅದು ಜಾಗ, ನಿಮಗೆ ಎಲ್ಲರಿಗೂ ಇದೆ. ಅದು ಒಂದು ಸೈಡಲ್ಲಿರೋದು, ಸಾರ್ವಜನಿಕರಿಗೂ ಯಾರಿಗೂ ತೊಂದರೆ ಇಲ್ಲ. ಏನಪ್ಪ ನಿಂದ ಅಂದಾಗ ನಿನ್ನ ಕೈಯಲ್ಲಿ ಏನಾಗುತ್ತೋ ಕಂಪ್ಲೇಂಟ್ ಕೊಟ್ಕೊ ಹೋಗು ಅಂದ. ಮತ್ತೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ಬೆಳಗ್ಗೆ ಎಷ್ಟೊತ್ತಿಗೆ ನಾವು ಅಂಗಡಿ ತೆಗೆಯಕ್ಕೆ ಹೋದರೆ ನಮ್ಮ ಸೊಸೆಗೂ ತೊಂದರೆ ಮಾಡ್ತಾನೆ. ನಮ್ಮ ಸೊಸೆ ಇರೋದು ಬಂಸಂದ್ರದಲ್ಲಿ ಬಾಡಿಗೆ ಮನೆಯಲ್ಲಿ. ನಮ್ಮ ಚಿಕ್ಕ ಮಗನಿಗೂ ಬೆದರಿಕೆ ಹಾಕಿದ್ದಾನೆ. ನೀವೇನಲ್ಲ ಇದನ್ನು ಮುಂದುವರಿಸಿದ್ರೆ ನಿನ್ನ ಮಗನ್ನೂ ಇಕ್ಕಲ್ಲ, ಕೊಲೆ ಮಾಡಿ ಸಾಯಿಸಾಕ್ಬಿಡ್ತೀನಿ ಅಂದ್ಬಿಟ್ಟು ಪೇಸು ಯಾರು ಮಂಜುನಾಥ ರೆಡ್ಡಿ ಅವರು ಹೇಳಿದ್ದಾರೆ. ಗಗನ್ ಅಂತ, ಕಾರ್ತಿಕ್ ಅಂತ, ರಘು ಅವರು ಕೂಡ ಈ ಮಾತು ಹೇಳಿದ್ದಾರೆ. ನೀನೇನಲ್ಲ ಇದನ್ನು ಮುಂದುವರಿಸಿ ಪ್ರೊಸೆಸರ್ ಇದು ಏನಾನ ನೀವು ಈ ಚಾನಲ್ ಅವ್ರಿಗೆ ಕೊಟ್ಟರೆ ನೀನು ಮಗನ್ನೂ ಇಕ್ಕಲ್ಲ, ನಿನ್ನೂ ಇಕ್ಕಲ್ಲ, ಮಂಜನ್ನೂ ಇಕ್ಕಲ್ಲ, ಚಂದನನ್ನೂ ಇಕ್ಕಲ್ಲ, ಹರ್ಷನ್ನೂ ಇಕ್ಕಲ್ಲ ಅಂದ್ಬಿಟ್ಟು ಈ ಥರ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನನ್ನ ಕುಟುಂಬಕ್ಕಾಗಲಿ ನನ್ನ ಜನಕ್ಕೆ ಏನಾದರೂ ತೊಂದರೆ ಆದರೆ ನೇರವಾದ ಕಾರಣ ಆದವರು ಮಂಜುನಾಥ ರೆಡ್ಡಿ PS, ರಘು ಮತ್ತು ಕಾರ್ತಿಕ್, ಗಗನ್ ಈ ಥರ ಮಾಡಿ ನನಗೆ ಪ್ರಾಣ ಬೆದರಿಕೆ ಹಾಕ್ತಿದ್ದಾರೆ. ಬೆಳಗ್ಗೆ ಕೂಡ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ನನಗೆ ಬೆದರಿಕೆ ಹಾಕಿದ್ರು. ಇರಲಿ ಅಂತ ನಾವು ಬಂದ್ರಿ. ಇಷ್ಟೇ ಸರ್, ನನಗೆ ನ್ಯಾಯ ಬೇಕು. ಯಾಕೆ ಅರ್ಥ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಲ್ಲ ಕೊಟ್ಟಂಥವ್ರು. ಅವರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಈ ರೀತಿ ಮಾಡಿರೋದು ನನಗೆ ನೋವಾಗಿದೆ. ಅವ್ರು ಕೇಳಿದರೆ ನಂದು ತಪ್ಪಾಯಿತು ಅಂತ ಕ್ಷಮಾಪಣೆ ಕೇಳಿದರೆ ನಾವು ಇದು ಮುಂದುವರಿಸ್ತಾ ಇರಲಿಲ್ಲ. ನಾವು ಕೇಳಿದ್ರೆ ನಿನ್ನ ಕೈಯಲ್ಲಾದರೆ ಮಾಡೋಗೋ ಕಂಪ್ಲೇಂಟ್ ಮಾಡೋಗೋ ಅಂತ ಹೇಳ್ಬಿಟ್ಟ. ಇಷ್ಟೇ, ನನಗೆ ನ್ಯಾಯ ಬೇಕು. ನನಗೆ ನ್ಯಾಯಕ್ಕೋಸ್ಕರ ಓಡಾಡ್ತೀನಿ. ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಮಗನ ಸಾಯಿಸಿದ್ರು ಪರವಲ್ಲ, ನನ್ನ ಸಾಯಿಸಿದ್ರು ಪರವಲ್ಲ. ನಮ್ಮ ಸೊಸೆಗಿನ್ನ 2.5 ತಿಂಗಳು ಮಗು, ಆ ಮಗು ಅಲ್ಲಿ ಹೋಗಿ ತೊಂದರೆ ಮಾಡ್ತಾ ಇದ್ದಾರೆ. ಅವನು ಬಾಡಿಗೆ ಮನೆಯಲ್ಲಿ ಇರೋದು, ಅವನು ಅಲ್ಲಿ PG ಇದೆ. ಹುಡುಗರು ಬಿಡೋದು, ಅಲ್ಲಿ ಬೆದರಿಕೆ ಹಾಕೋದು. ಇದನ್ನು ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀನಿ. ಇದು BJP ಗಮನಕ್ಕೂ ತರ್ತೀನಿ. ಅವ್ರು ಹೇಳಿದ ವಿಜೇಂದ್ರ ಅವ್ರಿಗೂ ಗಮನಕ್ಕೂ ತರ್ತೀನಿ. ರಾಜ್ಯಾಧ್ಯಕ್ಷರಾದಂಥ ಅವ್ರಿಗೆ ಹೇಳ್ತೀನಿ, ನೋಡಿ ಈ ಥರ ಮಾಡಿದ್ದಾರೆ, ಇದು ನ್ಯಾಯನಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೆ ಹೇಳಿದ್ದಕ್ಕೆ ನಮಗೆ ದಲಿತರಿಗೆ ಅವನಿಗೆ 35 ವರ್ಷದಿಂದ ಇದೇ ಕಷ್ಟ ಕೊಡ್ತಾ ಇದ್ದಾನೆ. ನನಗೆ ಇದು 3ನೇ ಸಾರಿ ಅವನು ಮಾಡಿರೋದು. ಇಲ್ಲ, ನಮ್ಗೆ ಹೇಳ್ಬಿಟ್ಟಿದ್ರೆ ತೆಗೆದಿಕ್ಕಿದ್ರೆ ನಾನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೇನೆ. ಅವ್ರು ಏನು ಬೇಕಾದರೂ ಮಾಡ್ಬೋದು, ನಾವೇನೋ ಅವ್ರು ಗಡ್ಡಿ ಪಡೋಲ್ಲ. ಆದರೆ ಈ ಥರ ಮಾಡಿರೋದು ಅವನು ಕಿಡಿಕೇಡಿ. ಅವನ್ನ ಜುಕಾಲ ಮಂಜುನಾಥ್ ರೆಡ್ಡಿಗೆ, PS ಮಂಜುನಾಥ್ ರೆಡ್ಡಿಗೆ, ಗಗನ್ಗೆ, ಕಾರ್ತಿಕ್ಗೆ ಇನ್ನು ಮುಂದಕ್ಕೆ ಅವನು ಯಾವುದೇ ಕಾರಣಕ್ಕಿಂತ ಅನೇಕ ಕಡೆಗಳು ನಡೆಯೋಕ ಮಾಡಬಾರ್ದು. ಅವನು ಇದು ಎಚ್ಚರಿಕೆ, ಅವನು ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಜೈ ಭೀಮ್. ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್, ಪೊಲೀಸವರು ನಮಗೆ ಸ್ಪಂದಿಸಿದ್ದಾರೆ. ನಮಗೆ ನ್ಯಾಯವಾಗಿ ಅದು ಕಂಪ್ಲೇಂಟ್ ಯಾವ ರೀತಿ ಕೊಡಬೇಕನ್ನೋ ಗೊತ್ತಿಲ್ಲ. ಸ್ಟೇಷನ್ ಬೇಲ್ ಮಾಡ್ಕೊಂಡು ಬಂದಿದ್ದಾರೆ. ಅದೇನವರು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೇನು, ಅಂಬೇಡ್ಕರ್ ಬಗ್ಗೆ ಏನೇ ಮಾಡಿದ್ರೇನು ಅವನಿಗಾಗಲ್ಲ. ಇಲ್ಲಿ ನಾವು ದಲಿತರಾಗೆ ಉಳಿಬೇಕು. ಅವನು ಗುಲಾಮಗಿರಿ ಥರ ಅವನು ಹತ್ರ ಹೋಗಿ ನಾವು ಗುಲಾಮಗಿರಿಗಳು ಮಾಡಬೇಕು. ಆ ಥರ ನಮ್ಮನ್ನು ಬಳಸ್ಕೊಬೇಕು. ಅವನ ಹತ್ರ ನಾವು ಹೋಗಿ ಗುಲಾಮಗಿರಿ ಮಾಡಿದ್ರೆ ನಾವು ಒಳ್ಳೆಯವರು. ನಾವು ಅಂಬೇಡ್ಕರ್ ಬಗ್ಗೆ ನಾವು ಏನಾನ ಮಾಡೋಕೆ ಹೋದರೆ ಅವನು ಬಂದು ನೋಡಿ ಈ ಥರ ಬ್ಯಾನರ್ಗಳು ಕೊಯ್ದು ಹಾಕೋದು, ನಮ್ಗೆ ಪ್ರಾಣ ಬೆದರಿಕೆಗಳು ಹಾಕೋದು, ಹುಡುಗರನ್ನ ಬಿಡೋದು, ನಮ್ಮನ್ನು ನೀವು ಒಬ್ಬೊಬ್ಬರೇ ಹೋಗೋದಕ್ಕೂ ಬಿಡೋಲ್ಲ, ನಮ್ಮನ್ನು ಕಾಯೋದು, ನಮ್ಮನ್ನು ಕೊಲೆ ಬೆದರಿಕೆಗಳು ಹಾಕ್ತಾರೆ. ಹಿಂಗೆಲ್ಲ ಮಾಡ್ತಾರೆ. ಈ ಮಂಜುನಾಥ್ ರೆಡ್ಡಿ ಅವರೇ ಆಗಲಿ, ಇಲ್ಲ ಗಗನ್ ರೆಡ್ಡಿ ಅವರೇ, ಆ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಇವರು ಈ ಥರ ಮಾಡ್ತಾರೆ. ಇವರು BJP, ನಾವು BJP ಕಾರ್ಯಕರ್ತರು, ನಾವು BJPನಲ್ಲಿ ಇದ್ದು ಫುಲ್ಲು ಸಪೋರ್ಟ್ ಮಾಡಿದ್ದೀವಿ.
ಆದ್ರೂ ನಮಗೂ ಪ್ರಾಣ ಬರೆಯೋದಕ್ಕೆ ಹಾಕೋರೆ. ನಮ್ಮನ್ನು ನೀವು ಹೆಂಗೆ ಮಾಡ್ತೀರ ಅಂಬೇಡ್ಕರ್ ಇದು ಯೋಜನೆಗಳು, ಹೆಂಗೆ ಮಾಡ್ತೀರ ಅಂಬೇಡ್ಕರ್ ಇದು ಸಂಘಟನೆಗಳು ನಾವು ನೋಡ್ತೀವಿ. ಯಾವುದೇ ಸಂಘಟನೆ ಮಾಡಿದ್ರೆ ಇಲ್ಲಿ ಒಂದ್ಕಿಂತ ಭೀಮವಾದ ಸಂಘಟನೆ ಮಾಡಿದ್ದೀವಿ, ಅದಕ್ಕೂ ಅಡ್ಡಿಪಡಿಸಿದ್ರು. ಅದಕ್ಕೂ ರಾತ್ರಿ ಎಲ್ಲ ಬೋರ್ಡ್ಗಳಲ್ಲಿ ಉಣಕ್ಕೆ ಹೋದ್ರೆ ಆ ಬೋರ್ಡ್ಗಳು ಕಿತ್ತಾಕಿದ್ರು, ನಮ್ಮನ್ನು ಹೊಡೆಯೋಕ್ಕೆ ಬಂದರು. ಅದು ಕಂಪ್ಲೇಂಟ್ ಆಗಿತ್ತು. ಆವತ್ತಿನಿಂದ ಸುಮಾರು ಒಂದು 30-40 ವರ್ಷದಿಂದ ಇವ್ರು ಇದೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾವು ಇಲ್ಲಿ ಬದುಕೋಕ್ಕೆ ಆಗ್ತಾಯಿಲ್ಲ ಅವ್ರನ್ನಿಂದ. ನಮ್ಗೆ ದಯವಿಟ್ಟು ನಮ್ಗೆ ಕಾನೂನು ರೀತಿನಾಗ ಏನು ಫೆಸಿಲಿಟಿ ಕೊಡಬೇಕು, ನಮಗೊಂದು ಅಂಬೇಡ್ಕರ್ ಭವನ ಬೇಕು, ನಮ್ಮದೇ ಆದಂಥ ನಮ್ಮ ಬಾಬಾ ಸಾಹೇಬ್ರದ್ದು ನಮ್ಮದೇ ಆದಂಥ ಒಂದು ಪುತ್ಥಳಿ ಬೇಕು ಊರಲ್ಲಿ, ನಮ್ಮದೇ ಆದಂಥ ನಮಗೊಂದು ಆಫೀಸ್ ಮಾಡಿಕೊಡ್ಬೇಕು, ಭವನ ಒಂದು ಕಟ್ಟಿಸ್ಕೊಡ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ವಿ. ಜೈ ಭೀಮ್ ಸರ್. ಏನಾಯ್ತು? ಅವರು ಕ್ರಮ ತಗೊಂಡು ಪೊಲೀಸವರು ಅದು ಈ ಸ್ಟೇಷನಲ್ಲಿ ಬರೋಲ್ಲ, ನಿಮ್ಗೆ ಅಲ್ಲಿ SP ಹತ್ರಕ್ಕೆ ಹೋಗಬೇಕು, ವಿಲ್ಸನ್ ಗಾರ್ಡನಲ್ಲಿ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾಳೆ ಹೋಗಿ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಸರ್. ಏನಕ್ಕೆ ಬೆದರಿಕೆ ಆಗ್ತಿರೋದು? ನಾವು ಇಲ್ಲಿ ಏನು ಮಾಡಬಾರ್ದು, ಅಂಬೇಡ್ಕರ್ ಬಗ್ಗೆ ನಾವು ಏನು ಮಾಡಬಾರ್ದು. ಅವ್ರಿಗೆ ಅಂಬೇಡ್ಕರ್ದು ಯಾವುದೇ ಇದಾಗಲಿ ಕಾರ್ಯಕ್ರಮ ಆಗಲಿ ನಾವು ಮಾಡಬಾರ್ದು. ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕು. ಇಲ್ಲಿ ಗುಲಾಮಗಿರಿ ಮಾಡಬೇಕು. ಅವ್ರ ಹತ್ರ ಹೋಗಿ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿದ್ರೆ ನಾವು ಬದುಕೋಕೆ ಇಲ್ಲಿ ಆಗುತ್ತೆ, ಇಲ್ಲಾಂದರೆ ನಮ್ಮನ್ನು ಬದುಕ್ಸೋಕೆ ಬಿಡಲ್ಲ. ಇಲ್ಲಿ ಯಾವಾಗಿಂದ ಬೆದರಿಕೆ ಆಗ್ತಿರೋದು? ಸುಮಾರು ವರ್ಷಗಳಿಂದ ಸರ್, ಇದು ಇವತ್ತೇ ಅಲ್ಲ, ಸುಮಾರು ವರ್ಷಗಳಿಂದನೂ ಅಷ್ಟೇ. ದೂರು ಕೊಟ್ಟಾಗೂ ಅಷ್ಟೇ, ಪೊಲೀಸ್ ಸ್ಟೇಷನಲ್ಲಿ ಹೋಗಿ ದೂರು ಕೊಟ್ಟಾಗೂ ನೀವು ಒಬ್ಬೊಬ್ಬರೇ ಹೆಂಗೆ ಓಡಾಡ್ತೀರಾ, ನಮ್ಗೆ ಗೊತ್ತು ಮಾಡೋದು, ನಾವು ಬರಲ್ಲ, ನಾವು ಮಾಡೋರನ್ನ ಮಾಡ್ತೀವಿ ಅಂತ ಹಿಂಗೆ ಬೆದರಿಕೆಗಳಾಗ್ತಾರೆ. ಕೆಲವು ಜನಗಳಿಗೂ ಹೇಳಿದ್ದಾರೆ ಅವರು. ಬೆದರಿಕೆ ಹಾಕೋದ್ರ ಬಗ್ಗೆ ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿಲ್ಲ ಸರ್ ಇನ್ನೂ. ಕೊಡ್ತೀರಾ? ಹಾಂ ಕೊಡ್ತೀವಿ. ನಾವು ಈ ಪ್ರೆಸ್ ಮೀಟಿಂಗ್ ಮಾಡಿಬಿಟ್ಟು ನಾವು ಮೇಲೆ ಅಧಿಕಾರಿಗಳಿಗೆ ಹೋಗಿ ನಾವು ಅಲ್ಲಿ ದೂರು ಕೊಡ್ತೀವಿ ಅಷ್ಟೇ ಸರ್. ಜೈ ಭೀಮ್. ಮೀಸಲಾತಿ ಕೊಟ್ಟಂತ ದೊರೆಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಶಾಹು ಮಹಾರಾಜರಿಗೆ ಜೈ ಭೀಮ್. ಏನು ಅವ್ರದ್ದು ಆಸ್ತಿ ಅಲ್ಲ, ಏನೋ ಅವ್ನ ಸ್ವಂತ ಜಾಗದಲ್ಲಿ ಹಾಕಿದ್ರೆ ಭವನ ಆಗ್ಲಿ ಊರಿಂದ ಆಚೆ ಇಟ್ಕೋಬೇಕಂತೆ. ನಾವ್ ಯಾಕೆ ಇಟ್ಕೋಬೇಕು? ನೋಡಿ, ಇದನ್ನ ಮಾಡಕ್ ಹೋದ್ರೆ ಅದನ್ನ ಕಿತ್ಕೊಂಡ್ರು. ನಮಗ್ ಸ್ಯಾಂಕ್ಷನ್ ಆಗಿದ್ದು ಇದೇ ಹಿಂದ್ಗಡೆ ಮಾಡಕ್ ಹೋದ್ರು ಅವ್ನು ಮಾಡ್ಕೊಂಡ. ಸರ್ ನಾವು ಅದು ನೀರ್ ಟ್ಯಾಂಕ್ ಮಾಡ್ಕೊಂಡ್ರು, ಇದೇ ಆಗಿದ್ದು ಗಣಪತಿ ಹಬ್ಬ. ಅದು ನಮ್ಮವ್ರು ಹೋಗಿ ಆ ಕಡೆ ಇದು ಮಾಡ್ಬಿಟ್ರು. ನಮ್ ಬೋರ್ಡ್ ಕೂಡ ಇಲ್ಲೇ ಇದ್ದಿದ್ದು, ಹೊಡೆದು ಯಾರಿಗೋ ಬಿಲ್ಡರ್ಗೆ ಅನುಕೂಲ ಮಾಡ್ಕೊಡಕ್ಕೆ ರೋಡ್ ಅಗಲ ಮಾಡ್ತೀನಿ ಅಂದ್ಬಿಟ್ಟು ಬೋರ್ಡ್ ಎಲ್ಲ ಕಿತ್ತಾಕಿ. ನಾವು ಒಬ್ಬ BJP ಕಾರ್ಯಕರ್ತೆ ವೈರಾಮಕೃಷ್ಣ ಪೇಳ್ನಿಂಕ ಮಾಡ್ಕೊಂಡ್ ಬಂದಿದ್ದೀರಿ. ನಾವು ಅವರು ಹೇಳ್ದಂಗೆ ಕೇಳ್ತೀರಿ, ಅದು ನಮಗೆ ಈ ತರ ಮಾಡ್ತಾನೆ. ಅವ್ನು ಹೇಳ್ದಂಗೆ ನಡಿಬೇಕು. ಅವನೇನು ಶಾಲ್ ಬಗನ ಇಲ್ಲ ಪಟೇಲ ಏನು ಅನ್ನೋದು, ಅವನು ದೊಡ್ಡ ಮನುಷ್ಯ. ಅದೇ ನಾವೇನ ಜಾಸ್ತಿ ದೌರ್ಜನ್ಯ ಮಾಡಿದ್ರೆ ಸುಮ್ಮನೆ ಹೋಗಿ ರೆಕಮೆಂಡೇಶನ್ ಮಾಡಿ ನಮ್ಮನ್ನ ಒಳಗೆ ಎತ್ತ ಇಷ್ಟೇ ಸರ್.